ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಿಮ್ಮಲ್ಲಿ ಇಷ್ಟೊಂದು ಜನಕ್ಕೆ ಕುತೂಹಲ ಇದೆ, ನನ್ನ KCET ರ್ಯಾಂಕ್ ಎಷ್ಟು ಬರುತ್ತೆ ಅಂತ. ನಮ್ಮ ಹಳೆ ವಿಡಿಯೋದ ಎಲ್ಲ ಕಮೆಂಟ್ ಸೆಕ್ಷನ್ನಲ್ಲೂ ಸರ್ ನನಗೆ ಬೋರ್ಡ್ಸಲ್ಲಿ ಇಷ್ಟು ಬಂದಿದೆ, ಕೀ ಆನ್ಸರ್ ಚೆಕ್ ಮಾಡಿದೆ, ಇಷ್ಟು ಬರ್ತಾ ಇದೆ, ಹಾಗಾದರೆ ನನಗೆ ಎಷ್ಟು ರ್ಯಾಂಕ್ ಬರುತ್ತೆ ಸರ್ ಪ್ರಿಡಿಕ್ಟ್ ಮಾಡಿ ಅಂತ ಎಷ್ಟೊಂದು ಜನ ಕೇಳ್ತಾಯಿದ್ರಿ. ಸೊ ಒಬ್ಬೊಬ್ಬರಿಗೆ ನಾನು ರಿಪ್ಲೈ ಮಾಡೋದು ತುಂಬ ಕಷ್ಟ ಆಗುತ್ತೆ ಮಕ್ಕಳೇ, ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೆ ಎಲ್ಲ ಪಾಸಿಬಲ್ ರ್ಯಾಂಕ್ಸನ್ನು ನಾನು ಡಿಸ್ಕಸ್ ಮಾಡ್ತೀನಿ, ಆಯಿತಾ. ಇದು KCET ರ್ಯಾಂಕ್ ಪ್ರಿಡಿಕ್ಟರ್ ಅಂತ ನಾನೇ ಪರ್ಸ್ನಲೈಸ್ಡಾಗಿ ಮಾಡಿರುವಂಥದ್ದು, ಆಯಿತಾ. ಇದರಲ್ಲಿ ಒಂದು 5% ವೇರಿಯೇಷನ್ ಇರ್ಬೋದು ನಿಮ್ಮ ಆ್ಯಕ್ಚುಯಲ್ ರ್ಯಾಂಕ್ಗಿಂತ ಅಷ್ಟೇ. ಯಾಕೆ ಅಂದರೆ ಈ ವರ್ಷ 3.5 ಲಕ್ಷ ಜನ ಬರ್ತಿದ್ದಾರೆ. ನಮಗೆ ಹೋದ ವರ್ಷ ಇದ್ದಿದ್ದು ಡೇಟಾ, ಸೊ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೆ ಬರೀ 1.5 ಲಕ್ಷಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ನಿಂತೋಗ್ಬಿಟ್ಟಿರುತ್ತೆ. ಅದಕ್ಕಿಂತ ಮುಂದಿಂದು ನಮಗೆ ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ, ಆಯಿತಾ. ಹಾಗಾಗಿ ಒಂದು 5% ಡಿವಿಯೇಷನನ್ನು ಇಟ್ಕೊಂಡು ಈ ರ್ಯಾಂಕ್ ಪ್ರಿಡಿಕ್ಟರನ್ನು ನಾನು ಮಾಡಿದ್ದೀನಿ, ಆಯಿತಾ. ಈಗ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ 90+ ಸ್ಕೋರ್ ಮಾಡಿದವ್ರಿಗೆ CETಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಎಷ್ಟು ಬರುತ್ತೆ, ಆ್ಯಾವ್ರೇಜ್ ತೆಗೆದ್ರೆ ಎಷ್ಟು ಬರುತ್ತೆ, ಆ್ಯಂಡ್ ಕಮ್ಮಿ ತೆಗೆದ್ರೆ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಎಲ್ಲದು ಡಿಸ್ಕಸ್ ಮಾಡ್ತೀನಿ ಮಕ್ಕಳೇ. ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ನಿಮಗೆ CET ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಏನೇನು ಡೌಟ್ಸ್ ಇರುತ್ತಲ್ಲ ಎಲ್ಲದನ್ನು ಈ ಚಾನಲಲ್ಲಿ ನಾವು ಕವರ್ ಮಾಡ್ತೀವಿ. ನೀವು ಫಿಸಿಕ್ಸ್ ಪೆಪ್ ಟಾಕ್ಗೆ ಚಾನಲ್ಗೆ ಮತ್ತು ನಮ್ಮ ಆ್ಯಪ್ಗೆ ಎಷ್ಟು ಲವ್ ಆ್ಯಂಡ್ ಸಪೋರ್ಟ್ ಕೊಟ್ಟಿದ್ದೀರಾ, ಈ ಚಾನಲ್ಗೂ ಅಷ್ಟೇ ಕೊಡಿ. ನಾವು ಅದಕ್ಕಿಂತ ಒಳ್ಳೆ ಕಂಟೆಂಟ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ, ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿ, ಆಯಿತಾ. ಸೊ ಫಸ್ಟ್ ಕನ್ಸಿಡರ್ ಮಾಡೋಣ. ಬೋರ್ಡ್ ಎಕ್ಸಾಮಲ್ಲಿ ನಾನು 90+ ಎಲ್ಲದರಲ್ಲೂ ಸ್ಕೋರ್ ಮಾಡಿದ್ದೀನಿ. ಸುಮ್ಮನೆ ಒಂದು ಅಸಂಪ್ಷನ್ನು 94 ಸ್ಕೋರ್ ಮಾಡಿದ್ದೀನಿ ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಲಿ 96 ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ 92 ಬಂದಿದೆ ಅಂತ ಅಂದ್ಕೊಳ್ಳೋಣ. ಸೊ ನಿಮ್ಮದು ಓವರಾಲು 282 ಮಾರ್ಕ್ಸ್ ಇದೆ ಔಟ್ ಆಫ್ 300. ಸೊ ನಿಮಗೆ PCMಲ್ಲಿ ಪರ್ಸಂಟೇಜ್ ಎಷ್ಟು ಅಂದರೆ 94 ಬಂದಿದೆ. CETಲಿ ಕೀ ಆನ್ಸರ್ ಚೆಕ್ ಮಾಡ್ತೀನಿ. CETಲೂ ನೀವು ಮಿರಾಕಲಸ್ಲಿ ಚೆನ್ನಾಗಿ ಮಾಡಿಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ 44 ಫಿಸಿಕ್ಸಲ್ಲಿ ಬಂದಿದೆ, ಕೆಮಿಸ್ಟ್ರಿಲಿ ನನಗೆ 39 ಬಂದಿದೆ ಅಂತ ಅಂದ್ಕೊಳ್ಳೋಣ, ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ 42 ಬಂದಿದೆ. ಸೊ ಓವರಾಲ್ ಯು ಹ್ಯಾವ್ ಸ್ಕೋರ್ಡ್ 125, ಆಯಿತಾ. ಸೊ ಇದ್ರದ್ದು ಪರ್ಸಂಟೇಜ್ ಎಷ್ಟು ಅಂದರೆ ದಿಸ್ ಇಸ್ ಟೋಟಲ್ ಫಾರ್ 180 ಅಲ್ವಾ. 180ಗೆ ಕನ್ಸಿಡರ್ ಮಾಡಿದ್ರೆ 69% ಸ್ಕೋರ್ ಮಾಡಿದ್ದೀರಾ. ಬಟ್ ನಮಗೆ ಇದೆರಡರ ಮೇಲೆ ಹೇಗೆ ಇವಾಗ ಕನ್ಸಿಡರೇಷನ್ ಮಾಡ್ತಾರೆ ಅಂದರೆ 50% ಆಫ್ ಬೋರ್ಡ್ಸ್ ತೊಗೋತಾರೆ, ಜೊತೆಗೆ 50% ಆಫ್ CET ತೊಗೋತಾರೆ. 50% ಆಫ್ 94 ಎಷ್ಟಾಗತ್ತೆ, 47 ಕನ್ಸಿಡರ್ ಮಾಡ್ತಾರೆ. 50% ಆಫ್ 69.4% ಎಷ್ಟಾಗತ್ತೆ ಅಂದರೆ 34.7% ಆಗುತ್ತೆ. ಸೊ ಇದೆರಡನ್ನು ಆ್ಯಡ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ, 81.72 ಬರುತ್ತೆ. ಇದಕ್ಕೆ ನಿಮಗೆ CET ರ್ಯಾಂಕ್ ಅನೌನ್ಸ್ ಆಗುತ್ತೆ ಮಕ್ಕಳೇ, ಆಯಿತಾ. ಈಗ 81.72 ಬಂದರೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಹೇಳ್ತೀನಿ. ಸೊ 80+ ಇದೆರಡರ ಮಧ್ಯೆ ಬರುತ್ತೆ ರ್ಯಾಂಕು. ಸೊ 80ಕ್ಕಿಂತ ಜಾಸ್ತಿ, 85ಕ್ಕಿಂತ ಕಡಿಮೆ ಅಲ್ವಾ. 80ಕ್ಕಿಂತ ಜಾಸ್ತಿ ಬಂದಿದ್ದರೆ ಬಿಲೋ 5000, ಅಂದರೆ ಬಿಲೋ 5000 ಆ್ಯಂಡ್ ಅಬೌವ್ 3000 ಬರುತ್ತೆ. 3000ಕ್ಕಿಂತ ಜಾಸ್ತಿ ಆ್ಯಂಡ್ 5000ಕ್ಕಿಂತ ಕಡಿಮೆ ಒಳಗೆ ನಿಮ್ಮ ರ್ಯಾಂಕ್ ಬರುತ್ತೆ, ಇಷ್ಟು ಸ್ಕೋರ್ ಮಾಡಿದರೆ, ಆಯಿತಾ. ಇಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದವ್ರಿಗೆ ನೋಡೋಣ. ಒಂದು 50 ಆ್ಯಂಡ್ 48 ಆ್ಯಂಡ್ ಇದು ಅಷ್ಟೇ ಒಂದು 48 ಸ್ಕೋರ್ ಮಾಡಿದ್ದಾರೆ ಅಂದ್ಕೊಳ್ಳೋಣ. ನಿಮಗೆ 87.55 ಬಂತು. 87.55 ಅಂದರೆ ಬಿಲೋ 3000 ಬರುತ್ತೆ ಮಕ್ಕಳೇ. ಸೊ 2000 to 3000 ರೇಂಜಲ್ಲೇ ನಿಮಗೆ ರ್ಯಾಂಕ್ ಅನೌನ್ಸ್ ಆಗುತ್ತೆ, ಆಯಿತಾ. ಆ್ಯಂಡ್ ಈ ರ್ಯಾಂಕು ಎಕ್ಸಾಕ್ಟಾಗಿ ನಿಮಗೆ 2, 3, 4, 7 ಬರುತ್ತೆ ರ್ಯಾಂಕು ಅಂತ ಹೇಳೋದಕ್ಕೆ ಆಗೋದಿಲ್ಲ ಮಕ್ಕಳೇ. ಯಾಕೆ ಗೊತ್ತಾ, ಈಗ ಒಂದು ಎಲೆಕ್ಷನ್ ನಡೀತಾ ಇರುತ್ತೆ. ಎಲೆಕ್ಷನಲ್ಲಿ ಪಾರ್ಟಿಸಿಪೆಂಟೇ ಒಂದು 4 ಜನ ಇರ್ತಾರೆ. 4 ಜನದಲ್ಲಿ ಯಾರು ಗೆಲ್ತಾರೆ ಅಂತ ಯಾವ ಸಮೀಕ್ಷೆಗೂ ಹೇಳೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನೀವು 3.5 ಲಕ್ಷ ಜನ ಇದ್ದೀರಾ. ನಿಮಗೆ ಇಷ್ಟೇ ರ್ಯಾಂಕ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ನಾನು ರ್ಯಾಂಕ್ ರೇಂಜನ್ನು ಕೊಟ್ಟಿದ್ದೀನಿ ಫುಲ್ಲು. ಸೊ 80,000ವರೆಗೂ ರೇಂಜನ್ನು ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂದಿಂದು ಅಲ್ಲಿ ಎಷ್ಟು ರ್ಯಾಂಕ್ ಬಂದರೂ ನಿಮಗೆ ಆ್ಯಾವ್ರೇಜ್ ಕಾಲೇಜ್ ಸಿಗೋದು ಮಕ್ಕಳೇ. ಹಾಗಾಗಿ ಆ ರೇಂಜನ್ನು ನಾನು ಕನ್ಸಿಡರ್ ಮಾಡಿಲ್ಲ, ಆಯಿತಾ. ಈಗ 90 ತೆಗೆದಿರೋರು ಒಂದು ಆ್ಯಾವ್ರೇಜಾಗಿ ಸ್ಕೋರ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. 27, 32, 29 ಸ್ಕೋರ್ ಮಾಡ್ತಾರೆ. ಸೊ 88 ಸ್ಕೋರ್ ಮಾಡ್ತಾರೆ CETಲಿ ಅಂತ ಅಂದ್ಕೊಳ್ಳೋಣ. ಬೋರ್ಡಲ್ಲಿ ಚೆನ್ನಾಗಾಗಿ CETಲಿ ಚೆನ್ನಾಗಾಗಿಲ್ಲ, ಇದು ಒಂದು ಸಿನಾರಿಯೋ. ನಿಮಗೆ ಇವಾಗ 71.44 ಓವರಾಲ್ ಪರ್ಸೆಂಟೇಜ್ ಬಂತು CET ರ್ಯಾಂಕಿಂಗಿಗೆ. 71.44ಗೆ ಎಷ್ಟು ಬರುತ್ತೆ, ಸೊ 30,000 ಒಳಗಡೆ
10,000 ಮೇಲೆ 30,000 ಒಳಗಡೆ. ಸೊ ನೀವೊಂದು 20,000 to 25,000 ರೇಂಜ್ಗೆ ಬರುತ್ತೆ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ ಮಕ್ಕಳೇ, 20,000 to 30,000 ರೇಂಜ್ಗೂ ನಿಮಗೆ ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. ಸೊ ನೀವು ಯಾವುದೋ ಟಾಪ್ ಕಾಲೇಜ್ ಅಂತ ಇದ್ದೀರಲ್ಲ, ಟಾಪ್ ಕಾಲೇಜಲ್ಲಿ ಓದಿದ್ರೆ ಮಾತ್ರ ನಾನು ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅನ್ನೋದನ್ನು ತಲೆಯಿಂದ ತೆಗೆದುಹಾಕ್ಬಿಡಿ. ಯಾವ ಕಾಲೇಜಲ್ಲಿ ಓದಿದ್ರೂ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಮಕ್ಕಳೇ. ಅಲ್ಟಿಮೇಟ್ಲಿ ನಿಮ್ಮ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ, ಆಯಿತಾ? ಈಗ ನೆಕ್ಸ್ಟ್ ಸೆನೆರಿಯೋ ತೊಗೊಳ್ಳೋಣ. ಸೊ ಒಂದು 80 ಸೀರೀಸಲ್ಲಿ ಮಾರ್ಕ್ಸ್ ತೆಗೆದಿದ್ದೀನಿ, 80, 85, 87 ತೆಗೆದಿದ್ದೀನಿ. ಸೊ ಓವರಾಲು 254 ಬಂದಿದೆ. ಸೊ 84% ಬೋರ್ಡ್ಸಲ್ಲಿ. ನಾನು ಸಿ ಇ ಟಿಲಿ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. 45, 42 ಆ್ಯಂಡ್ 40 ಅಂತಲೇ ಅಂದ್ಕೊಳ್ಳೋಣ. ಸೊ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ. ನಿಮಗೆ ಓವರಾಲ್ ಪರ್ಸೆಂಟೇಜು 77.6 ಬರುತ್ತೆ. 77.6 ಅಂದರೆ ನಿಮಗೆ ರ್ಯಾಂಕ್ ಎಷ್ಟು ಬರುತ್ತೆ? ಸೊ ಬಿಲೋ 10,000 ಬರುತ್ತೆ ಮಕ್ಕಳೇ. ಇಷ್ಟು ಹಿಂಗೆ ಮಾಡಿದ್ರು ಬಿಲೋ 10,000 ರ್ಯಾಂಕಿಂಗ್ ಬಂದುಬಿಡುತ್ತೆ, ಆಯಿತಾ? ಆರಾಮಾಗಿ ನಿಮಗೆ ಒಳ್ಳೆ ನೀವು ಅಂದ್ಕೊಂಡಿದ್ದ ಕಾಲೇಜಲ್ಲೇ ಸೀಟ್ ಸಿಕ್ಬಿಡುತ್ತೆ. ಇಲ್ಲ ಸರ್ ನಾನೊಂದು ಆ್ಯಾವ್ರೇಜಾಗಿ ಮಾಡಿದ್ದೀನಿ ಅಂದರೆ 35, 32 ಆ್ಯಂಡ್ 37 ಅಂತ ಅಂದ್ಕೊಳ್ಳೋಣ. ಆ್ಯಾವ್ರೇಜಾಗಿ ಸ್ಕೋರ್ ಮಾಡಿದ್ದೀನಿ. ಇವಾಗ ನಿಮ್ಮ ಓವರಾಲ್ ಪರ್ಸೆಂಟೇಜು 71.22 ಇದೆ. 71.22 ಅಂತ ಹೇಳಿದ್ರೆ ಇದಕ್ಕಿಂತ ಕಡಿಮೆ, ಬಿಲೋ 30,000. ಸೊ 10,000ಕ್ಕಿಂತ ಜಾಸ್ತಿ, 30,000ಕ್ಕಿಂತ ಕಡಿಮೆ ನಿಮ್ಮ ರ್ಯಾಂಕು ಬಂದಿರುತ್ತೆ. ಇಲ್ಲ ಸರ್ ನಾನು ಇನ್ನೂ ಪೂರಾಗಿ ಮಾಡಿದ್ದೀನಿ. ಸೊ 25, 27 ಆ್ಯಂಡ್ 24 ಅಂತ ಅಂದ್ಕೊಳ್ಳೋಣ. ಸೊ ಇದು ತುಂಬ ಕಡಿಮೆ ಆಗೋಯ್ತು ಮಾರ್ಕ್ಸು. ಇದೊಂಥರ ಮಾರ್ಕೆಟ್ ಥರ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸು ಈ ಮಾರ್ಕ್ಸಲ್ಲಿ ತುಂಬ ಜನ ಸಿಕ್ಬಿಡ್ತಾರೆ. ಹಾಗಾಗಿ ನಿಮಗೆ ಇಲ್ಲಿ ಒಂದೊಂದು ಮಾರ್ಕ್ಗೆ 5,000, 10,000 ರ್ಯಾಂಕ್ ವೇರಿಯೇಷನ್ ಬಂದುಬಿಡುತ್ತೆ, ಆಯಿತಾ? ಓವರಾಲ್ ಪರ್ಸೆಂಟು 63 ಬರುತ್ತೆ. 63 ಬಂದರೆ ನಿಮಗೆ ಬಿಲೋ 80,000 ಆಗುತ್ತೆ. ಇದು ಅಷ್ಟು ಒಳ್ಳೆ ರ್ಯಾಂಕಿಂಗ್ ಅಲ್ಲ, ಆಯಿತಾ? ಸೊ ನೆಕ್ಸ್ಟು ಮತ್ತೆ ಇವಾಗ 70 ಸೀರೀಸ್ ನೋಡೋಣ. 75, 77 ಆ್ಯಂಡ್ 79 ಇಷ್ಟು ತೆಗೆದಿದ್ದೀರಾ. 70 ಸೀರೀಸಲ್ಲಿ 231 ಸ್ಕೋರ್ ಆಗಿದೆ PCMಲ್ಲಿ. ಸೊ ಇಷ್ಟೇ ತೆಗಿಬೇಕು ಅಂತಿಲ್ಲ. ಈ ರೇಂಜ್ ಓವರಾಲ್ ಟೋಟಲ್ ಮಾರ್ಕ್ಸ್ನ ನೋಡಿ ಮಕ್ಕಳೇ ಸಾಕು, ಆಯಿತಾ? ಟೋಟಲ್ ಮಾರ್ಕ್ಸ್ ಈ ರೇಂಜಲ್ಲಿದ್ದರೆ ಈ ಥರದ ರ್ಯಾಂಕ್ ಬರುತ್ತೆ. ಸೊ ಆದರೆ ಸಿ ಇ ಟಿಲಿ ಚೆನ್ನಾಗಿ ಮಾಡಿದ್ದೀನಿ. 42, 45 ಆ್ಯಂಡ್ 43 ತೆಗೆದಿದ್ದೀನಿ ಅಂತ ಅಂದ್ಕೊಳ್ಳೋಣ. ನಿಮಗೆ ಓವರಾಲ್ 74.6%ಗೆ ರ್ಯಾಂಕ್ ಅನೌನ್ಸ್ ಆಗುತ್ತೆ. 74 ಅಂದರೆ ಆಲ್ಮೋಸ್ಟ್ ಬಿಲೋ 30,000 ರ್ಯಾಂಕ್ ಬರುತ್ತೆ ಮಕ್ಕಳೇ. ಡೋಂಟ್ ಹ್ಯಾವ್ ಟು ವರಿ, ಆಯಿತಾ? ಇದು ಲೈವ್ ರ್ಯಾಂಕ್ ಪ್ರಿಡಿಕ್ಟರ್. ಇಷ್ಟಕ್ಕೆ ಹತ್ತತ್ರ ಬರುತ್ತೆ ನಿಮ್ಮ ರ್ಯಾಂಕಿಂಗು, ಆಯಿತಾ? ನೆಕ್ಸ್ಟು ಸ್ವಲ್ಪ ಆ್ಯಾವ್ರೇಜಾಗಿ ಮಾಡಿದ್ದೀನಿ. 37, 39 ಆ್ಯಂಡ್ 40 ಅಂತ ಅಂದ್ಕೊಳ್ಳೋಣ. ಸೊ ಆ್ಯಾವ್ರೇಜಾಗಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಓವರಾಲ್ 70%, 70.7. ಸೊ ನಿಮಗೆ ಬಿಲೋ 30,000 ರ್ಯಾಂಕ್ ಬರುತ್ತೆ ಮಕ್ಕಳೇ, ಆಯಿತಾ? ಈಗ ತುಂಬ ಬಿಲೋ ಆ್ಯಾವ್ರೇಜ್ ಮಾಡಿದ್ದೀನಿ ನಾನು. 28, 29, 27 ತೆಗೆದಿದ್ದೀನಿ. ಈಗ 61.8. 61.8 ಅಂತ ಹೇಳಿದ್ರೆ ನಿಮಗೆ ಬಿಲೋ 80,000 ಬರುತ್ತೆ ಮಕ್ಕಳೇ, ಆಯಿತಾ? ಬಿಲೋ 80,000. ಇದು ಸ್ವಲ್ಪ ರ್ಯಾಂಕ್ ರೇಂಜ್ ಜಾಸ್ತಿ ಆಗೋಯ್ತು. ಇಷ್ಟು ಮಾರ್ಕ್ಸ್ ತೆಗೆದ್ರೆ ಸ್ವಲ್ಪ ರ್ಯಾಂಕಿಂಗು ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದರೆ ಇಲ್ಲಿ ಮಾರ್ಕ್ಸ್ ತುಂಬ ಕಮ್ಮಿ ಆಗಿಬಿಡ್ತು ಸಿ ಇ ಟಿಲಿ, ಅಲ್ವಾ? ಸೊ ನೆಕ್ಸ್ಟ್ ನೋಡೋದಾದರೆ 70 ರೇಂಜಲ್ಲೇ ಇನ್ನೂ ಕಡಿಮೆ ಮಾಡೋಕ್ಕಾಗಲ್ಲ. ಈಗ 60 ರೇಂಜ್ದು ನೋಡೋಣ. ಸೊ 66, 68 ಆ್ಯಂಡ್ 67, ಆಯಿತಾ? ಓವರಾಲ್ 201 ಬಂದಿದೆ. ಸೊ ನೀವು ಸಿ ಇ ಟಿಲಿ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಳ್ಳೋಣ. 47, 42 ಆ್ಯಂಡ್ 44. ಸೊ ನಿಮಗೆ 70.4% ಅಂದರೆ ನೀವು ಯು ವಿಲ್ ರ್ಯಾಂಕ್ ಬಿಲೋ 30,000 ಇನ್ ದಿಸ್ ಕೇಸ್. ಸೊ ಆ್ಯಾವ್ರೇಜಾಗಿ ಮಾಡಿದ್ದೀನಿ. 35, 37, 38 ಮಾಡಿದ್ದೀನಿ ಅಂತ ಹೇಳಿದ್ರೆ 64 ಅಂದರೆ ಯು ವಿಲ್ ಸ್ಕೋರ್ ಅರೌಂಡ್ 50 to 60,000 ಹತ್ತತ್ರ ಬರುತ್ತೆ ನಿಮ್ಮ ರ್ಯಾಂಕಿಂಗು, ಆಯಿತಾ? ಸರ್ ನೀವು ಎಲ್ಲದೂ ಹಾಕ್ತೀರಾ, ಬಟ್ ನನಗೆ ನನ್ನ ಮಾರ್ಕ್ಸ್ಗೆ ಎಕ್ಸಾಕ್ಟಾಗಿ ಬೇಕು ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ದೀರಿ. ಅವಾಗ ನಿಮ್ಮ ಮನಸ್ಸಲ್ಲಿ ಹುಟ್ಟಿರುತ್ತೆ. ಇಲ್ಲಾಂದರೆ ಬೇರೆ ಯಾರೋರು ಇದೇ ರ್ಯಾಂಕ್ ಪ್ರಿಡಿಕ್ಟರ್ನ ಕಾಪಿ ಮಾಡಿಬಿಡ್ತಾರೆ ಇವಾಗ, ಅಲ್ವಾ? ಹಾಗಾಗಿ ಇವಾಗ ಈ ಕಾಲಮ್ಗಳನ್ನ ನೀವು ಫಿಲ್ ಮಾಡಬೇಕಾಗತ್ತೆ ಮಕ್ಕಳೇ. ಇಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಫಿಲ್ ಮಾಡಿ, ಇಲ್ಲಿ ನಿಮ್ಮ ಸಿ ಇ ಟಿ ಮಾರ್ಕ್ಸ್ನ ನೀವು ಫಿಲ್ ಮಾಡಬೇಕು. ಈ ಎಕ್ಸೆಲ್ ಶೀಟನ್ನು ನಾನು ನಿಮಗೆ ಕಳಿಸ್ತೀನಿ. ಸೊ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ದಿಸ್ ನಂಬರ್ 9986555819. ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಚಾನಲಲ್ಲಿ ಯಾರ್ಯಾರು ನನ್ನ ನಂಬರ್ ಸೇವ್ ಮಾಡ್ಕೊಂಡಿದ್ದೀರಲ್ಲ ಅದೇ ನಂಬರು ಮಕ್ಕಳೇ. ಯಾಕಂದರೆ ಟೀಚರ್ ಸೇಮು, ಹಾಗಾಗಿ ಇದೇ ನಂಬರ್ಗೆ ಸರ್ ಸೆಂಡ್ ಮೀ ಸಿ ಇ ಟಿ ರ್ಯಾಂಕ್ ಪ್ರಿಡಿಕ್ಟರ್ ಅಂತ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಹಾಕಿ
ಫೋನ್ ಮಾಡಿಬಿಟ್ಟು ಈ ನಂಬರ್ಗೆ ಕಳಿಸಿ ಅಂತ ಕೇಳಬೇಡಿ. ಯಾಕಂದರೆ ನನಗೆ ನಿಮ್ಮ ನಂಬರ್ನ ವಾಟ್ಸಪ್ಪಲ್ಲಿ ಹಾಕಿ ಹುಡುಕಿ ಕಳಿಸೋದಕ್ಕೆ ಅಷ್ಟು ಟೈಮ್ ಇಲ್ಲ ನನಗೆ. ನೀವು ಕಳಿಸಿದ್ರೆ ನಾನು ನಿಮಗೆ ಫಾರ್ವರ್ಡ್ ಮಾಡಿಬಿಡ್ತೀನಿ ವಿತಿನ್ 10 ಸೆಕೆಂಡ್ಸ್, ಆಯಿತಾ? ಸೊ ಈ ನಂಬರ್ಗೆ ರ್ಯಾಂಕ್ ಪ್ರಿಡಿಕ್ಟರ್ ಕಳಿಸಿ ಅಂತ ನೀವು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಬೇಕು. ನಾನು ನಿಮಗೆ ರ್ಯಾಂಕ್ ಪ್ರಿಡಿಕ್ಟರ್ನ ಕಳಿಸ್ತೀನಿ. ನೀವು ಈ ಕಾಲಮ್ನ ಫಿಲ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಪರ್ಸೆಂಟೇಜ್ ಬರುತ್ತಲ್ಲ, ಅದನ್ನು ಈ ಟ್ಯಾಬ್ಯುಲರ್ ಕಾಲಮ್ ಜೊತೆ ಚೆಕ್ ಮಾಡಿ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾಕೆ ಗೊತ್ತಾ, ಬೇರೆ ಮಕ್ಳಿಗೂ ಒಂದು ಐಡಿಯಾ ಬರುತ್ತೆ. ನಾನು ಮಾತ್ರ ಎಷ್ಟೊಂದು ಜನಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದುಬಿಟ್ಟಿರುತ್ತೆ. ನಾನು ಕಮ್ಮಿ ತೆಗೆದುಬಿಟ್ಟಿದ್ದೀನಿ, ಅಯ್ಯೋ ನನ್ನ ಲೈಫ್ ಹೊಟ್ಟೋಯ್ತು. ಸೊ ಅಲ್ಲ ಮಕ್ಕಳೇ, ಆ ರೇಂಜಲ್ಲಿ ತೆಗೆದಿರೋ ಮಾರ್ಕ್ಸ್ ತುಂಬ ಜನ ಇರ್ತಾರೆ. ನಿಮಗೆ ಲೈಫು ತುಂಬಾ ದೊಡ್ಡದು. ನೀವು ಏನು ಈ ರ್ಯಾಂಕ್ ಎಲ್ಲ ನಿಮ್ಮ ಲೈಫು, ನಿಮ್ಮ ಲೈಫ್ ಸ್ಟೈಲು ಯಾವುದನ್ನೂ ಮ್ಯಾಟ್ರ್ ಆಗೋದಿಲ್ಲ. ಅಲ್ಟಿಮೇಟ್ಲಿ ನೀವು ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡು ಅಲ್ಲಿ ನಿಮ್ಮ ಸ್ಕಿಲ್ ಸೆಟ್ನ ಹೇಗೆ ಬೆಳೆಸ್ಕೊಂಡು ನೀವು ಕೆಲಸಕ್ಕೆ ಸೇರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಇರೋದು, ಆಯಿತಾ? PUC ಮಾರ್ಕ್ಸ್ ಮೇಲೆ ನಿಮಗೆ ಯಾವ ಕೆಲಸನೂ ಸಿಗೋದಿಲ್ಲ. ಬರೀ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಅಷ್ಟೇ. ಕೆಲಸ ಸಿಗೋದಕ್ಕೆ ನಿಮ್ಮ ಟ್ಯಾಲೆಂಟ್ ಇಂಪಾರ್ಟೆಂಟು, ಆಯಿತಾ? ಜೊತೆಗೆ ಈ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮ CETಗೆ ನಿಮಗೆ ಏನಾದರೂ ಸಪೋರ್ಟ್ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಕೆಲವರು ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಗೊತ್ತಾ, ಒಳ್ಳೆ ರ್ಯಾಂಕ್ ಅಂತೂ ತೆಗೆದಿರ್ತಾರೆ, ಬಟ್ ಆ ರ್ಯಾಂಕ್ಗೆ ತಕ್ಕಂತೆ ಸೀಟ್ ಅವ್ರಿಗೆ ಸಿಗೋದಿಲ್ಲ. ಯಾವುದ್ಯಾವುದೋ ಆಪ್ಷನ್ ಎಂಟ್ರಿಲಿ ಏನೇನೋ ವ್ಯತ್ಯಾಸ ಮಾಡಿಬಿಟ್ಟು ಅವ್ರ ಯೋಗ್ಯತೆಗೆ ಸಿಗಬೇಕಾಗಿರೋ ಕಾಲೇಜ್ಗಿಂತ ಡೌನ್ ಗ್ರೇಡ್ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಇಂಜಿನಿಯರಿಂಗ್ ಓದ್ಬಿಡ್ತಾರೆ. ಸೊ ಇದು ಒಂದೇ ಟೈಮ್ ಸಿಗೋದು ನಿಮಗೆ ಆಪರ್ಚುನಿಟಿ. ಹಾಗಾಗಿ ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ವಿ ವಿಲ್ ಹೆಲ್ಪ್ ಯು ಔಟ್ ಫಾರ್ ಶ್ಯೂರ್, ಆಯಿತಾ? ಸೊ ಈ ರ್ಯಾಂಕ್ ಪ್ರಿಡಿಕ್ಟರ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟು ಯಾವ್ಯಾವ ಬ್ರ್ಯಾಂಚಸ್ಗೆ ನಿಮಗೆ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಯಾವ್ಯಾವುದು ಬೆಸ್ಟ್ ಕಾಲೇಜು ಎಲ್ಲದನ್ನು ಡಿಸ್ಕಸ್ ಮಾಡ್ತೀನಿ ಮಕ್ಕಳೇ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಓವರಾಲ್ CET ರ್ಯಾಂಕ್ ರೇಂಜ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆಯಿತಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.